ಸರ್ ನಮಸ್ಕಾರ. ನಮ್ಮ ಹೆಸರು ಗುರುರಾಜು ಅಂತ. ನಮಗೆ ಗ್ಯಾಸ್ಟ್ರಿಕ್ಕು, ಸುಸ್ತು, ಆಮೇಲೆ ಕೀಲು ನೋವು, ಮೊಣಕಾಲು ನೋವು, ಬ್ಯಾಕ್ ಪೈನು, ಪೈಲ್ಸು ಸಮೇತ ನಮಗೆ ಇಷ್ಟೊಂದು ಕಾಯಿಲೆ ಇತ್ತು. ಅಂದರೆ ನಾವು ಇದನ್ನು ಅವಕ್ಕೆ ನಾವು ನೋಡಿರಲಿಲ್ಲ. ನಾವು ಯೂಟ್ಯೂಬಲ್ಲಿ ನೋಡಿ ನಾವು ಹೋಗಿ 2 ಗುಂಟೆ ಹೋಗಿ ನಾವು 5 kg ತೊಗೊಂಬಂದು ನಾವು ಯೂಸ್ ಮಾಡಿದ್ವಿ. ಯೂಸ್ ಮಾಡೋದನ್ನು ನಾವು 1 kg ನಾನು ಯೂಸ್ ಮಾಡೋದಕ್ಕೆ ನನಗೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಯಿತು. ನನಗೆ ಸುಸ್ತು ಕಮ್ಮಿ ಆಯಿತು. ಆಮೇಲೆ ಕೀಲು ನೋವು, ಮೊಣಕಾಲು ನೋವು ಕಮ್ಮಿ ಆಯಿತು. ಕಮ್ಮಿ ಆದಾಗ ಆಮೇಲೆ ಸುಮಾರು ಜನಕ್ಕೆ ನಾವು ತಗೊಂಡೋಗಿ ಬಿ ಪಿ, ಶುಗರು, ಆಮೇಲೆ ಜಾಸ್ತಿ ಶುಗರ್ ಇರೋರಿಗೆಲ್ಲ 40 kg ನಾವು ಕೊಟ್ಕೊಂಡ್ಬಂದಾಗ ಅವ್ರಿಗೆಲ್ಲನೂ 1 ತಿಂಗಳಿಗೆಲ್ಲ ನಾರ್ಮಲ್ ಬಂತು. ಆವಾಗ ನಾವು ಹೋಗಿ ನಾವು ಒಂದು ತಿರ್ಗಿ 10 kg ತೊಗೊಂಬಂದ್ವಿ. 10 kg ತೊಗೊಂಬಂದು ನಾವು 10 kg ಸೇಲ್ ಮಾಡಿಕೊಂಡು ತಿರ್ಗಾ ನಾವು ಯಾಕೆ ನಾವು ಮಾಡಬಾರ್ದು, ಸೇಲ್ ಮಾಡಬಾರ್ದು ಅಂತ ನಾವು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದಾಗ ನಾವು ಇವತ್ತು 10 kgಯಿಂದ 1200 kg ನಾವು ಸೇಲ್ ಮಾಡ್ತಾಯಿದ್ವಿ. ಅಂಗಡಿಯಲ್ಲಿ 10 kgಯಿಂದ ಇವತ್ತು 1200 kg ನಾವು ಸೇಲ್ ಮಾಡ್ತಾಯಿದ್ವಿ. ಹಂಗಾಗಿ ಇವತ್ತು ಸುಮಾರು ಜನಕ್ಕೆ ಒಂದು ಸರಿ ಹೋಗ್ತಾರೆ. ತಗೊಂಡೋಗಿ ಯೂಸ್ ಮಾಡಿದಾಗ ಆವಾಗ ಅವರು ನಮಗೆ ಈ ಥರ ನಾರ್ಮಲ್ ಬಂದೈತೆ, ಶುಗರ್ ನಾರ್ಮಲ್ ಬಂತು, ಸರ್ಟಿಫಿಕೇಟ್ ಸಮೇತ ನಮಗೆ ತಗೊಂಬಂದು ತೋರಿಸ್ತಾರೆ. ಸರ್ಟಿಫಿಕೇಟ್ ಸಮೇತ ನಮಗೆ ತಗೊಂಬಂದು ತೋರಿಸಿ ಅವರು ಅಕ್ಕಪಕ್ಕ ಮನೆಯವ್ರನ್ನ ಕರ್ಕೊಂಬಂದು ಕೊಡಿಸ್ತವ್ರೆ. ಹಾಗಾಗಿ ನಾವು ಇಲ್ಲಿ ಪ್ರಚಾರ ಮಾಡ್ತಾಯಿರ್ತೀವಿ, ಸುಮಾರು ಪ್ರಚಾರ ಮಾಡ್ತಾಯಿರ್ತೀವಿ. ಈಗ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ನಾವು ಯೂಸ್ ಮಾಡ್ತಾಯಿಲ್ಲ. ನಮ್ಮ ಮನೆಯಲ್ಲಿ ಸಮೇತ ನಾವು 5 ಜನನೂ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಜೀನಿನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಕುದಿಸ್ಬಿಟ್ಟು ನಾವು ಅದಕ್ಕೆ ನಮ್ಗೆ ರುಚಿಗೆ ಬೇಕಾದರೆ ಸ್ವಲ್ಪ ಬೆಲ್ಲ, ಇಲ್ಲಾಂದರೆ ಉಪ್ಪು 1-2 ಕಲ್ಲು ಹಾಕಿ ನಾವು ಅದನ್ನು ಯೂಸ್ ಮಾಡ್ತಾಯಿದ್ವಿ. ನಾವು 5 ಜನ. ನಮ್ಮ ತಾಯಿಗೆ ಬಿ ಪಿ ಇತ್ತು, ಲೋ ಬಿ ಪಿ ಇತ್ತು. ನಮ್ಮ ತಾಯಿಗೆ ಲೆವೆಲ್ ಆಯಿತು. ಇವಾಗ ನಮ್ಮ ತಾಯಿ ವಯಸ್ಸು ಬಂದು 90 ವರ್ಷ. ನಮ್ಮ ತಾಯಿ ಕೆಲಸ ನಮ್ಮ ತಾಯಿ ಮಾಡ್ಕೊತಾಳೆ ಇವಾಗ. ಅಷ್ಟೊಂದು ನಮ್ಮ ತಾಯಿ ಎನರ್ಜಿ ಆಗಿ ನಮ್ಮ ತಾಯಿ ಇವಾಗ ಚೆನ್ನಾಗಿ ಓಡಾಡಿಕೊಂಡು, ಸುಸ್ತು ಏನಿಲ್ದಿರ ಚೆನ್ನಾಗಿ ಓಡಾಡಿಕೊಂಡು ನಮ್ಮ ತಾಯಿ ಐತೆ. ಯಾವುದೇ ಕಾರಣಕ್ಕೂ ನಾವು ಒಂದು ಹಾಸ್ಪಿಟ್ಲಿಗೆ, ಒಂದು ಮಾತ್ರೆಗೆ ನಾವು ಹೋಗ್ತಾಯಿಲ್ಲ. ಒಂದು ವರ್ಷದಿಂದ ಅದಕ್ಕಿಂಚೆ ಮುಂದೆ ನಾವು 1 ವಾರಕ್ಕೊಂದ್ಸರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಗ್ಯಾಸ್ಟ್ರಿಕ್ಕಿಂದ ಹಾಸ್ಪಿಟ್ಲು, ಮಾತ್ರೆ, ಇಂಜೆಕ್ಷನ್ನು ತಗೊಂಬಂದು ಒಂದು ವಾರಕ್ಕೆಲ್ಲ ತಿರ್ಗಾ 1 ವಾರ ಬಿಟ್ಟು ತಿರ್ಗಿ 1 ವಾರಕ್ಕೆ ಹೋಗೋದು. ಮಾತ್ರೆ ತಿಂದು ಸುಸ್ತಾಗ್ಬಿಟ್ಟಿದ್ದೀವಿ ನಾವು. ಇವಾಗ ನಾವು ಒಂದು ಹಾಸ್ಪಿಟಲ್ ಹೋಗೋದಾಗಲಿ, ಒಂದು ಮಾತ್ರೆ ತಿನ್ನೋದಾಗಲಿ, ಒಂದು ಇಂಜೆಕ್ಷನ್ಗಾಗಲಿ ನಾವು ಹೋಗ್ತಾಯಿಲ್ಲ. ಇವಾಗ ಎಲ್ಲದಕ್ಕೂ ನಮಗೆ ಅನುಕೂಲ ಆಗೈತೆ. ಹಂಗಾಗಿ ಇವಾಗ ನಾವು ಬಂದವ್ರಿಗೆಲ್ಲ ನಾವು ಅದೇ ಹೇಳ್ತೀವಿ, ನೋಡಪ್ಪ, ಏನು ಹಾಸ್ಪಿಟ್ಲಿಗೆ ಇಡ್ತಾ ಇದ್ದೀಯಾ, ನೀನು ತೊಗೊಂಡೋಗಿ 1 kg ಯೂಸ್ ಮಾಡಿಬಿಟ್ಟು ನೀನು ಆಮೇಲೆ ದುಡ್ಡು ನಿಂಗೆ ಯಾವ ಥರ ನಿಂಗೆ ಮೇಲಾಗುತ್ತೋ ಆವಾಗ ತಗೊಂಬಂದು ನಿಂಗೆ ದುಡ್ಡು ಕೊಡು. ನಿಂಗೆ ಮೇಲಾದಮೇಲೆ ದುಡ್ಡು ಕೊಡಪ್ಪ ನೀನು ಅಂತ ನಾವು ಇವಾಗ ಅದನ್ನೇ ನಾವು ಗೈಡೆನ್ಸ್ ಮಾಡಿ ಕೊಡ್ತಾಯಿದ್ವಿ. ನಾನು ಹೇಳೋದೇನಪ್ಪ ಅಂದರೆ, ನಮ್ಮ ಹಿರಿಯರೆಲ್ಲ ಬೆಳೆದು ಇದನ್ನು 120 ವರ್ಷ ಬದುಕೋರು, ಇದನ್ನು ತಿಂದು 120 ವರ್ಷ ಬದುಕೋರು. ಹಂಗಾಗಿ ನಮ್ಮ ದಿಲೀಪ್ ಸರ್ಗೆ ಹೇಳೋದೇನೆಂದರೆ, ಅವರು ಇದನ್ನು ಮಾಡ್ತವ್ರೆ ಕಷ್ಟಪಟ್ಟು, ರೈತರಿಗೆ ಚೆನ್ನಾಗಿ ಮಾಡಿ ತಂದು ಮಾಡ್ತವ್ರೆ. ಅದಕ್ಕಾಗಿ ನಮ್ಮ ತಾತ ಮುತ್ತಾತನವ್ರು ಯಾವ ಥರ 120 ವರ್ಷ ಬದುಕ್ತಾಯಿದ್ರು, ನಮ್ಮ ದಿಲೀಪ್ ಸರ್ 120 ವರ್ಷ, ಅವ್ರ ಕುಟುಂಬದವ್ರು 120 ವರ್ಷ ಬದುಕಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸರ್, ನಮ್ಮದು ಆಫೀಸ್ ಹೊಸಕೋಟೆ ಫಾರೆಸ್ಟ್ ಆಫೀಸ್ ರೋಡಲ್ಲಿ ಬಂದರೆ ಅದು 1ನೇ ಕ್ರಾಸು, ಗಂಗಮ್ಮ ಗುಡಿ ಆಪೋಸಿಟ್ಟು ಔಟ್ಲೆಟ್ ಅಂಗಡಿ ಇದೆ. ಕಸ್ಟಮರು ಇದು ಸಖತ್ತಾಗಿ ಇದೆ ಸರ್ ಕಸ್ಟಮರ್ದು. ಯಾಕಂದರೆ ಇವತ್ತು ತಗೊಂಡು ಹೋಗೋದ್ರು 1 ವಾರ 10-15 ದಿವಸಕ್ಕೆ ಬರ್ತಾರೆ ತಿರ್ಗಾ. ಚೆನ್ನಾಗೈತೆ, ನಮಗೆ ಸುಸ್ತೆಲ್ಲ ಕಂಟ್ರೋಲ್ ಆಗೈತೆ. ನಮಗೆ ಸುಸ್ತು ಇವಾಗ ನಮಗೆ ಎಷ್ಟೋ ಇದಾಗೈತೆ, ಅದಕ್ಕೆ ನಮ್ಮ ತಾಯಿ ಕೊಡಿಸ್ಬೇಕು, ನಮ್ಮ ತಂದೆ ಕೊಡಿಸ್ಬೇಕು ಅಂತ ಬರ್ತಾರೆ. ರಿಪೀಟ್ ಬಂದು ಕೇಳಿದಾಗ ಆಯಿತು ಕುಡೀರಿ, ಪದೇ ನೀವು ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ಪದೇ ನಿಮಗೆ ಜ್ವರ ಬರೋದು ಬೇಡ, ಪದೇ ನಿಮ್ಗೆ ಇದಾಗೋದು ಬೇಡ, ನೀವು ಕುಡೀರಿ, ಕುಡಿದು ನಿಮಗೆ ಇದು ಚೆನ್ನಾಗಿ ಅನುಕೂಲ ಆದಾಗ ಬಂದು ನಮಗೆ ಇದಕ್ಕೆ ಮಾಡಿ ನೀವು ಅಂತ ನಾವು ಹೇಳ್ತಾ ಇದ್ವಿ. ಹೊಸಕೋಟೆಯಲ್ಲಿ ಮೆಡಿಕಲ್ ಶಾಪು, ಆರ್ಗಾನಿಕ್ ಅಂಗಡಿ, ಆಮೇಲೆ ದಿನಸಿ ಅಂಗಡಿ, ಆಮೇಲೆ ರೇಷನ್ ಅಂಗಡಿ, ಸರಿ ಇಷ್ಟು ಅಂಗಡಿಯಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ಸಿಗುತ್ತೆ ನಮ್ಮ ಇದರಲ್ಲಿ. ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ನಾವು ಹೋಮ್ ಡೆಲಿವರಿ ಮಾಡ್ತೀವಿ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.